ಅಂದರೆ ನೀವು ರೈತನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಸೊ ಯಾರು ಇಲ್ಲಿ ಸ್ನೇಹದಲ್ಲಿ ಹೆಚ್ಚಿಲ್ಲ, ಕಡಿಮೆ ಇಲ್ಲ, ಯಾರು ಹೆಚ್ಚು ಕಡಿಮೆ ಇಲ್ಲ. ಸೊ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಎವ್ರಿಬಡಿ ಈಸ್ ಈಕ್ವಲ್. ಓಕೆ, ವಿಶ್ವನಾಥ್ ಅಂತ ಎಲ್ಲರೂ ನೋಡಪ್ಪ, ನನ್ನ ಸೆಕ್ಷನ್ ಗೊತ್ತಿಲ್ಲ ನನಗೆ. ನೀವು 10 ಜನ ಎ ಅಂತಾರೆ, 10 ಜನ ಬಿ ಅಂತಾರೆ. ಅಲ್ಲ, ಈಗ ಓಟ್ ಹಾಕೋದು ಒಂದೇ ಉಳಿದ್ರೆ ಈಗ ನಾನು ಬಸವನಗೌಡ ಅಂತ ಬಸವನಗೌಡ, 10th ಕ್ಲಾಸಲ್ಲಿ ಬಿ ಸೆಕ್ಷನ್. ಎಲ್ಲರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಇಲ್ಲಿ ಬಂದಿದ್ದಕ್ಕೆ ನಾನು ಖುಷಿಯಾಗಿದ್ದೇನೆ. ನಾನು ಯಡ್ಲಾಪುರದಿಂದ ವಿದ್ಯಾಭ್ಯಾಸ ಮಾಡಿದ್ದು. 8ರಿಂದ 10ರವರೆಗೆ ಬಿ ಸೆಕ್ಷನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದು. ನನ್ನ ಹೆಸರು ಮೈಬೂಬ್ ಅಲಿ ಅಂತ. ನನ್ನ ಹೆಸರು ಬೃಂದಾವಲಿ ಅಂತ, 10th A ಸೆಕ್ಷನ್. ಎಲ್ಲರಿಗೂ ನಮಸ್ಕಾರ. 10ನೇ ಕ್ಲಾಸ್ ತನಕ ಇಲ್ಲೇ ಓದಿರೋದು. 1ರಿಂದ 10 ತನಕ ಇಲ್ಲೇ ಓದಿರೋದು. ಸೆಕ್ಷನ್ ಬಿ ಮ್ಯಾಟ್ರು ABC ಅಂತ ಯಾವುದು ಬರೋದಿಲ್ಲ. ಆಮೇಲೆ ಸುಧಾವ್ ಮಾತಾಡೋದು ಬಂದ್ಬಿಟ್ಟೆ ಅವ್ರು ಪರಿಚಯ ಸಿಗಲಿಲ್ಲ. ಕೊಡೆಬೆಲ್ಲೂರು ಅಂದ್ಬಿಟ್ಟೆ ನಮ್ಗೆ ಗೊತ್ತಾಯಿತು. ಕೊಡೆಬೆಲ್ಲೂರು ಲಿಂಗಪ್ಪ ಪ್ಯಾಟಿ, 10th B ಸೆಕ್ಷನ್. ರಾಮಪ್ಪ ದೇವಸ್ಥಾನ ಬಿ ಸೆಕ್ಷನ್. ಮಧು ಭಾಷಾ 8th ಕ್ಲಾಸ್. ಲಕ್ಷ್ಮೀ ಕುಮಾರ್ ಎ ಸೆಕ್ಷನ್. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ ಎ ಸೆಕ್ಷನ್ 10th A. ನಮಸ್ಕಾರಗಳೆಲ್ಲರಿಗೂ. ನನ್ನ ಹೆಸರು ಅಬ್ರಾಮ್ ಅಂತ ಎ ಸೆಕ್ಷನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಮಾನ್ವಿ, 10th B ಸೆಕ್ಷನ್. ಸೀನಿಯರ್ ಅಷ್ಟೇ ಇಲ್ಲ. ಮೊನ್ನೆ ಅವರು ಗಿರೀಶ್
ಫೋಟೋ తీసుకెళ్ళి ಇಲ್ಲ ಹೋಗೋಣ ಈಗ ಮುಗಿಸ್ಕೊಂಡು ಹೋಗೋಣ ನಮ್ಮ ಮನೆಯವರು ಎಲ್ಲರೂ ಬೈತಾರ ಮತ್ತೆ ಓಡಿಸ್ತಾರೆ ಮತ್ತೆ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಓಡಿಸೋದವ ಓಡ್ತಾಗವ ಗುರುಗಳಿಗೆ ಸ್ಥಳಾವಕಾಶ ಕಲ್ಪಿಸಿಕೊಟ್ಟು ನಾವು ಎದುರುಗಡೆ ಬಂದು ಕೂತ್ಕೊಳ್ಬೇಕು. ಗುರುಗಳ ಜೊತೆ ಇನ್ನು ಬೇರೆ ಗುರುಗಳು ಬಂದು ಅವ್ರ ಪಕ್ಕ ಕೂತ್ಕೊಳ್ತಾರೆ. ದಯಮಾಡಿ ನಾವು ಮುಂದಗಡೆ ಬಂದು ಕೂತ್ಕೊಳ್ಬೇಕು. ಆರಾಮ್ ರೀ ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನ ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನ ಇಂದಿರಲು ಚಂದಿರ ಚಂದಿರ ಶಿವಲಿಂಗ ಶ್ರೇಷ್ಠ ಗುರು ದೊರೆತಾನ
ಎಲ್ಲರೂ ದಯಮಾಡಿ ತಮ್ಮ ತಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಎಲ್ಲರೂ ತಮ್ಮ ತಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ಎಲ್ಲರೂ ಬಿಡಿ. ಪ್ಲೀಸ್ ನಿಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಐದನೇ ಬ್ಯಾಚಿನ SSLC ಮಕ್ಕಳ ಗುರುವಂದನಾ ಕಾರ್ಯಕ್ರಮದ ಮುನ್ನಾ ದಿನಕ್ಕೆ ಸ್ವಾಗತ ಸುಸ್ವಾಗತ. ಅನಿವಾರ್ಯ ಕಾರಣಗಳಿಂದ ನನ್ನ ಸ್ನೇಹಿತರಾದ ಪಾಂಡಪ್ಪ ಅವರು ಹೊರಡಬೇಕಾಗಿರೋ ಒಂದು ಸಂದರ್ಭ ಬಂದಿರೋದ್ರಿಂದ ಈ ನನಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ಒಬ್ಬ ಸ್ನೇಹಿತ ಮಿಲಿಟ್ರಿನಲ್ಲಿದ್ದು ದೇಶ ಸೇವೆ ಮಾಡ್ತಾ ಇದ್ದಾರೆ. ದೇಶ ಸೇವೆನೇ ಈಶ ಸೇವೆ ಅಂತ ಹೇಳ್ತೀವಿ. ಈ ಕಾರ್ಯಕ್ರಮಕ್ಕೆ ನಾನು ಪೂರ್ವಕವಾಗಿ ಪಾಂಡಪ್ಪ ಆನೆಗುಂದಿ ಅವರ ವೇದಿಕೆಗೆ ಅವರ ಜೊತೆಗೆ ಅವರ ತಂದೆಯವರಾದ ಲಕ್ಷ್ಮಣ ಆನೆಗುಂದಿ ಅವರು ಕೂಡ ವೇದಿಕೆಗೆ ಬರಬೇಕು. ಪಾಂಡಪ್ಪ ಅಂತಹ ಅನೇಕ ಯೋಧರು ದೇಶ ಕಾಯೋದ್ರಿಂದಲೇ ನಾವು ಇವತ್ತು ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇಟ್ಸ್ ಅ ಗ್ರೇಟ್ ಹಾನರ್ ಟು ಹ್ಯಾವ್ ಯು ಪಾಂಡಪ್ಪ. ಈ ದೇಶ ಸೇವೆ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಬಹಳ ಹೆಮ್ಮೆಯಂಥ ವಿಷಯ ಅಂತ ನಾವು ಹೇಳ್ತೀವಿ. ಈ ಸಂದರ್ಭದಲ್ಲಿ ಪಾಂಡಪ್ಪ ಅವರ ಪರಿಚಯ ಮಾಡಿಕೊಡುವಂತಹ ಸೌಭಾಗ್ಯ ಈ ರೀತಿಯಾಗಿದೆ. ಪಾಂಡಪ್ಪ ಅವರು ದೇಶ ಸೇವೆಗೆ 10/1/2000 ಸೇರಿಕೊಳ್ತಾರೆ. ಆ್ಯಸ್ ಎ ಕಾನ್ಸ್ಟೇಬಲ್ ಆಗಿ ಸೇರಿಕೊಳ್ತಾರೆ. ನಂತರ ಪಶ್ಚಿಮ ಬಂಗಾಳದ ಸಿಲ್ಗುಡಿ ಇಲ್ಲಿ 1 ವರ್ಷ ತರಬೇತಿ ಪಡೆದು ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಹುದ್ದೆಗೆ ಪ್ರಮೋಟ್ ಆಗ್ತಾರೆ. ನಂತರ ಅವ್ರನ್ನ ಜಮ್ಮು ಕಾಶ್ಮೀರದಲ್ಲಿ 2 ವರ್ಷ ಪೋಸ್ಟಿಂಗ್ ಮಾಡ್ತಾರೆ. ಅಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಮತ್ತು ಅವರ ಬಾಯಿಂದಲೇ ನಾನು ಕೇಳಿದ್ದೀನಿ, ಒಂದು ಅತಿ ಕಠಿಣವಾದ ಪೋಸ್ಟಿಂಗ್ ಛತ್ತೀಸ್ಗಢ ನಕ್ಸಲೈಟ್ ಝೋನಲ್ಲಿ ಅವ್ರನ್ನ ಹಾಕಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ, ನಾನು ಎಲ್ಲಿ ಪ್ರಮೋಟೆಡ್ ಆಸ್ ಎ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ದೆನ್ ಅಲ್ಲಿಂದ ಅವರಿಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 2 ವರ್ಷ ಪೋಸ್ಟಿಂಗ್ ಆಗ್ತದೆ. ಈ 2 ವರ್ಷದ ಪೋಸ್ಟಿಂಗ್ ನಂತರ ಅವರು VRS ತಗೊಂಡು ಶಕ್ತಿನಗರಕ್ಕೆ ವಾಪಸ್ ಬಂದರು. ತದನಂತರ ಇಲ್ಲಿ YTPS ಅಲ್ಲಿ ಅವರ ಸೇವೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಇನ್ನೊಂದು ಅವಕಾಶ ಈಗ ಅಕ್ಕಮಹಾದೇವಿ ಟೀಚರು, ಆಮೇಲೆ SP ಮೇಡಮ್, ಉಮಾ ಟೀಚರು, ಎಲ್ಲ ಟೀಚರು ಪ್ಲೀಸ್. ನಾವು ಮುಂದೆ ಇದ್ವಿ. ನಾವು ಮೇಡಮ್ ಮಕ್ಕಳಂದ್ರೆ ಆ ಕಡೆ ಹೋಗ್ತೀವಿ. ನಾವು ಹಂಗಿದ್ವಿ. ನಮ್ಮ ಹುಡುಗ ಸ್ವಲ್ಪ ಒಬ್ಬಿದ್ದಾನೆ. ಓಕೆ ಮೇಡಮ್. ಅಂತರ ಮಾಡಿಬಿಟ್ಟು ಸರಿ, ಎಲ್ಲ ಕ್ಯಾಮ್ರಾ ಕಡೆ ನೋಡ್ಬೇಕು. ಓಕೆ ಓಕೆ ಸರ್. ಓಕೆ ಓದಿಕೊಂಡು ತಮ್ಮ ಜೀವನವನ್ನು ದೇಶ ಸೇವೆಗೋಸ್ಕರ ಮುಡಿಪಾಗಿರುವಂತಹ ಒಂದು ಜೀವ ಇವತ್ತು ನಮ್ಮ ಜೊತೆ ಇದೆ.
ಸೊ ಅವರಿಗೆ ಅಭಿನಂದನೆಗಳು. ಹಾಗೆ ಅವರ ದೇಶ ಸೇವೆ ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತೇನೆ. ಒಬ್ಬ ಯೋಧನಿಗೆ ಗೌರವವಿದೆ ಎಂದರೆ ಒಂದು ರಾಷ್ಟ್ರದ ಭವಿಷ್ಯ ಉಜ್ವಲವಾಗಿದೆ ಅಂತ ಅರ್ಥ. ಸೊ ಈ ಕವನ ಪಾಂಡಪ್ಪ ಅವರಿಗೆ ಅರ್ಪಿಸ್ತಾ ಇದ್ದೇವೆ ಎಲ್ಲ ಸ್ನೇಹಿತರ ಪರವಾಗಿ. ಜೈ ಹಿಂದ್. ರಕ್ಷಣೆಯ ಕನಸಿನ ಬದ್ಧನಾದ ಪಾಂಡಪ್ಪ BSF ಮೂಲಕ ದೇಶ ಸೇವೆಗೆ ಶ್ರೇಷ್ಠ ಕರ್ಮಯುದ್ಧ, ಸೀಮೆಯ ರಕ್ಷಕ, ಧೈರ್ಯದ ಪ್ರತೀಕ. ನಮ್ಮ ಗೆಳೆಯನು ಹಿರಿಮೆಯ ಹಾದಿಯಲ್ಲಿ ದೀಪ. ಊರ ಮರೆತು ರಾಷ್ಟ್ರಕ್ಕೆ ಶಕ್ತಿ ನಿದರ್ಶನ. ಪಾಂಡಪ್ಪನೇ ನಮಗೆ ಶ್ರದ್ಧೆಗೂ ಗೌರವಕ್ಕೂ ಆಧಾರ ವಾಚನ. ಈ ದಿನ ನಾವು ಗೌರವಿಸುತ್ತೇವೆ ಆ ದ್ಯುತಿಮಯ ಸೇವೆ, ಭದ್ರತೆಯೊಳಗಿನ ಬಾಳಿಗೆ ನಮ್ಮ ನಮನಗಳ ಬೆಲೆ. ಧನ್ಯವಾದಗಳು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ ಎನ್ನುವುದು ಜೀವನ ಸಾರ್ಥಕ. ಭಾರತ ಭಾರತ ಭಾರತ. ಥ್ಯಾಂಕ್ ಯು ಶೋಭಾ, ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಅವ್ರು ಬರೆದಿದ್ದೇನೆ ಗೊತ್ತಿಲ್ಲ ನನಗೆ, ಭಾಳ ಚೆನ್ನಾಗಿ ಹಾಡು ಹೇಳಿದ್ರು. ಈಗ ನಮ್ಮ ಸ್ನೇಹಿತರಾದ ತೀರ ದೇಶ ಕರೆದಿದೆ, ಪಡೆಯ ಕಟ್ಟುದೀರ ಸಮರ ಕಾದಿದೆ, ರಣಕಹಳೆಯ ಹೂಂಕಾರದ ಸದ್ದು ಮರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟುದೀರ ಸಮರ ಕಾದಿದೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ, ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲಿ ಮುಂದಕ್ಕೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ, ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲಿ ಮುಂದಕ್ಕೆ. ದೇಹ ಬಿದ್ದು ಎಣಗಳುರುಳಲಿ ರಕ್ತದಾಟ ದೋಕೊಡಿ, ಹೊರುವ ಛಲವು ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟುದೀರ ಸಮರ ಕಾದಿದೆ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆರೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸಿ ಕೇಳಿ ವಿಜಯ ಸ್ಪಂದನ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲದೆದೆಯ. ಈಗ ತಾನೇ ನಮ್ಮ ಜ್ಞಾನೋಗಿ ಸಿದ್ದೇಶ್ವರ ಸ್ವಾಮಿಗಳು ಅವರು ನಿಧನ ಆಗಿ 2 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಗದಗಿನ ಒಳಗೆ ಅವರ ಒಂದು ನಾಮಸ್ಮರಣೆ, ಅವರ ಒಂದು ತ್ಯಾಗ, ಅವರ ಒಂದು ಬಲಿದಾನ, ಅವರಲ್ಲಿರುವಂಥ ವಿಚಾರ ಮತ್ತು ದೇಶಕ್ಕಾಗಿ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಹೆಸರು ಸನ್ಮಾನ ಮಾಡ್ತಾರೆ. ನನಗೆ ಯಾವುದೇ ಇಲ್ಲ, ನಮ್ಮ ಮಹಿಳೆ ಲಿಂಗ ಬಗ್ಗೆ ಹೇಳಿ ತಿಳ್ಕೊಂಡಾಗ ಅವ್ರ ಬಗ್ಗೆ ಒಂದು ಗೌರವವನ್ನು ಯಾಕೆ ಬೆಳಿಬಾರ್ದು ಅಂತ ಹೇಳಿ ಅಂದ್ಕೊಂಡು ಒಂದು ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತಾರೆ. ಇವರೆಲ್ಲ ರೊಕ್ಕ ಕೊಡೋರು ನಮ್ಗೆ ಬೇಸ್ತಾಗಿ ಮಣ್ಣು ಮುಟ್ಟದವರು, ರೊಕ್ಕ ರೂಪಾಯಿ ಕೇಳದವರು, ಭಕ್ತರಾಗಿ ಹುಟ್ಟಿದವರು, ನಾಡಿಗಾಗಿ ದುಡಿದವರು. ಜ್ಞಾನಯೋಗಿ ಸಿದ್ದೇಶ್ವರರು ವಿಜಾಪುರ ಜಿಲ್ಲೆಯವರು, ವಿಜಾಪುರದ ಪುರದವರು. ನಡೆದಾಡು ದೇವರು, ನಡೆದಾಡು ದೇವರು. ಯೋಗಿ ಸಿದ್ದೇಶ್ವರರು, ಜ್ಞಾನಯೋಗಿ ಸಿದ್ದೇಶ್ವರರು. ನಾಡಿನ ಜನತೆಗೆ, ನಾಡಿನ ಜನತೆಗೆ, ಕನ್ನಡದ ಕುವರರಿಗೆ ಆಧ್ಯಾತ್ಮ ಬೋಧಿಸಿದ ಆನಂದ ನೀಡಿದ ಜ್ಞಾನಯೋಗಿ ಸಿದ್ದೇಶ್ವರರು. ಆಧ್ಯಾತ್ಮ ಬೋಧಿಸಿದ ಆನಂದ ನೀಡಿದ ಜ್ಞಾನಯೋಗಿ ಸಿದ್ದೇಶ್ವರರು. ಭಕ್ತರ ಮನದಲ್ಲಿ ಜೀವನ ದಾರಿಯಲಿ, ಭಕ್ತರ ಮನದಲ್ಲಿ ಜೀವನ. I may not recognize you all because you are grown up, but I still remember certain things. And I'm happy
one of our students is a good soldier. We wish him peace, prosperity and happiness, both for himself and for his family. Thank you. Wish him happiness, peace, prosperity and may good luck follow at every step you take in life. And we are proud of you and your family. Thank you. Boys and girls, thank you my students. I'm happy to see you. Thank you. ಈ ಶುಭ ಸಂಧ್ಯೆ ಎಲ್ಲ ಸೇರಿರುವಂಥ ನನ್ನ ಶಿಷ್ಯ ವೃಂದವೇ ಹಾಗೂ ಹಿಂದ್ಗಡೆ ಸೇರಿರುವಂಥ ನನ್ನ ಗುರು ವೃಂದವೇ, ಆಮೇಲೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗುವಂಥ ಪಾಂಡವನವರೇ, ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ರೆ ನನ್ನ ಒಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿ ಒಂದು ಹೆಮ್ಮೆ ಅನ್ಸಿದ್ರೆ, ನಮ್ಮ ಪತಿಯವರು ಸಹಿತ ಎಕ್ಸ್ ಸರ್ವಿಸ್ ಮ್ಯಾನ್, ತುಂಬಾ ಡಿಸಿಪ್ಲಿನ್ ಪರ್ಸನ್. ಅದೇ ಡಿಸಿಪ್ಲಿನ್ ನಮ್ಮ ಪಾಂಡವಪುರ ಕಡೆ ಇದೆ ಅಂತಿದೆ. ಆ ಡಿಸಿಪ್ಲಿನ್ ಅವ್ರನ್ನ ಮತ್ತೆ ಕರೆಸಿದೆ ದೇಶ ಸೇವೆ ಮಾಡ್ಲಿಕ್ಕೆ. ನಾವು ನೆಮ್ಮದಿಯಾಗಿ ಮಲಗಬೇಕಂದ್ರೆ ನಮ್ಮನ್ನು ಕಾಯ್ಲಿಕ್ಕೆ ಸೈನಿಕರು ಇರಬೇಕು, ನಮ್ಮ ಹೊಟ್ಟೆ ತುಂಬಿಸ್ಬೇಕು ಅಂತಂದ್ರೆ ರೈತರು ಇರಬೇಕು. ಇವರಿಬ್ರು ಇಲ್ಲ ಅಂತಂದ್ರೆ ನಮ್ಮ ಜೀವನವೇ ಝೀರೋ. ನಾವು ಏನ್ ಮಾಡೋಕ್ಕಾಗಲ್ಲ. ನೋ ಫ್ಲರಿಶಿಂಗ್ ಆಫ್ ಅ ಲೈಫ್, ನೋ ಎಂಟರ್ಟೈನ್ಮೆಂಟ್, ನಥಿಂಗ್. ಒಂಥರ ನಾವು ಎಂತ ಜೀವನ ಸಾಗಿಸ್ಬೇಕಂದ್ರೆ ಕಷ್ಟಕರ ಜೀವನ ಸಾಗಿಸ್ಬೇಕು, ಬದುಕ್ತೀವೋ ಇಲ್ಲ ನಾಳೆ. ಆದರೆ ಇಂಥ ಸೇವೆ ಮಾಡಲಿಕ್ಕೆ ನಮ್ಮ ಹೆಮ್ಮೆಯ ಶಿಷ್ಯ ಹೋಗ್ತಾನೆ ಅನ್ನೋದಕ್ಕೆ ನಮಗೆ ತುಂಬಾ ತುಂಬಾ ಸಂತೋಷ ಆಗಿದೆ. ಆಮೇಲೆ ಈ ಒಂದು ಶುಭ ಇಷ್ಟೆಲ್ಲ ಸೇರಿದಿರಲ್ಲ, ಇದು ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ, ಆಮೇಲೆ ಎಷ್ಟು ಅವರು ಆತ್ಮೀಯರಾಗಿದ್ದಾರೆ ಎಲ್ಲರಿಗೂ ಅಂತ ಇದು ನಮಗೆ ಸೂಚಿಸುತ್ತದೆ. And I wish you all the best, my boy. Let God be behind you and forward also and guide you every step of your life. I wish you all the best and I am very happy. ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾಡು ಬೇಗ ಬಾಬಾ, ಹಾರದೆ ಆಗದೆ ಸೋತಿರಲು ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಅರಸಿದೆ ನಾ ಕಂಡೆ ಈಗಲೇ ನಾ ಸ್ನೇಹಿತನ ಇದೇ ಬೇಕಾಗಿಲ್ರಿ, ಹುಡುಗರು ಬೇಕು ನಮ್ಗೆ, ಗ್ರೌಂಡ್ ಬೇಕು, ಕಮ್ ಟು ದಿ ಪಾಯಿಂಟ್. ನಾನು ಪ್ರತಿಯೊಂದು ಕಾಲೇಜಲ್ಲಿ ಹೈಸ್ಕೂಲ್ನಲ್ಲಿ ಸರ್ವಿಸ್ ಮಾಡುವಾಗ ಮಕ್ಕಳಿಗೆ ಒತ್ತಿ ಹೇಳ್ತಿದ್ದೆ, ಎಲೆ ಮುಂದೆ ನೀವು ಮಿಲಿಟ್ರಿ, ನೇವಿ, ಏರ್ಫೋರ್ಸ್ ಆಫೀಸರ್ ಆಗಬೇಕು. ಅಲ್ಲೇ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್. ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಮಾಡಲೇ ಬೇಡ, ಸೆಂಟ್ರಲ್ ಗೌರ್ಮೆಂಟ್ನೇ ಮಾಡಬೇಕು, ಮಿಲಿಟ್ರಿ ಆಫೀಸರ್ ಆಗಬೇಕು. ಹಂಗೆ ನಮ್ಮ ಪಾಂಡಪ್ಪನವರು ನನ್ನ ಆಸೆಯನ್ನು ಈಡೇರಿಸಿದ್ದಾರೆ. ಅವ್ರಿಗೆ ನಾನು ಪ್ರತಿಯೊಬ್ಬರಿಗೆ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಇಲ್ಲಿ ಸಹೋದರಿ ಇದ್ದೀರಿ, ಸಹೋದರ ಇದ್ದೀರಿ, ಸ್ಟೂಡೆಂಟ್ ಇದ್ದೀರಿ, ಟೀಚರ್ಸ್ ಇದ್ದೀರಿ. ಪ್ರತಿಯೊಂದು ಮನೆಗೂ ಒಬ್ಬೊಬ್ಬ ಪಾಂಡವರನ್ನು ತಯಾರು ಮಾಡಲಿ ಅಂತ ಹೇಳಿ ಆಶಿಸ್ತಾ ಥ್ಯಾಂಕ್ ಯು ಸಿಂಗರ್ ಸರ್. ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವು ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಾಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು, ಭಯವಾಗಿ ಗದರೋದು ನಮ್ಮ ಬೆಳೆಸಲು.
ತಂದೆಯಾಗಿ ಚಂದ್ರದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ ಬಡಪಾಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವು ತಿಳಿಸಿದ ಗುರುಗಳು ಈ ದೇಹ ಹೇಗೆ ದಂಡಿಸುವುದು ಎನ್ನುವ ಸಂದೇಹ ನೀಡು ಮೆಚ್ಚಿನ ಕಲಿಗಲಿ ಕನ್ನಡ ಎಂದರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಂತ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೇ ಗುರುಗಳು ನಮ್ಮ ಗುರುಗಳು. ಕೂಡಬೇಕಂದ್ರೆ ಇದರಲ್ಲಿ ತುಂಬ ಜನಗಳದ್ದು ಭಾಳ ಇದಿದೆ. ನಮ್ಮ ಮಲ್ಲಿಕಾರ್ಜುನ ಆಗಲಿ, ಸುರೇಶ್ ಮಾನ್ಯ ಅವರಾಗಲಿ, ಸುರೇಶ್ ಅವರಾಗಲಿ, ಶರಣಯ್ಯವರಾಗಲಿ, ಮತ್ತು ನಮ್ಮ ಅರಸಿಯವರಾಗಲಿ, ದೀಪಾವರಾಗಲಿ ತುಂಬ ಭಾಳ ಕಷ್ಟಪಟ್ಟಿದ್ದಾರೆ. ಈ ಸಮಾರಂಭ ಆಗಬೇಕಂದ್ರೆ ಅಷ್ಟೊಂದು ಸುಲಭವಾದ ವಿಷಯ ಅಲ್ಲ. 31 ವರ್ಷ ಬೇಕಾಗಿದೆ ಈ ಸಮಾರಂಭ ನೋಡಲಿಕ್ಕೆ. ನಾನು ಇಲ್ಲವಲ್ಲ ಅಂತ ಅದೇ ಭಾಳ ದುಃಖ ಆಯ್ತು ನನಗೆ. 31 ವರ್ಷ ಅಂತ ಇದು ಅಷ್ಟೊಂದು ಇದೆಯಲ್ಲ. ಎಲ್ಲರೂ ಕೂಡಬೇಕು, ಯಾರಿದ್ದು ಎಷ್ಟು ದೂರದಿಂದ ಬಂದಿದ್ದಾರೆ ಅಂತ ಇದರಲ್ಲಿ ತಿಳ್ಕೊಬೇಕು. ನಾವು ಎಷ್ಟು ಒಗ್ಗಟ್ಟಿಗೆ ಎಷ್ಟು ಇದ್ದೀವಿ ಅಂತಂದ್ರೆ ನಾನು ಇರಬೇಕಾಗಿತ್ತು. ನನಗೆ ಅನವಶ್ಯಕವಾಗಿ ಜೂನ್ 14ರಂಗಾಗಿ ಇಂಟ್ರೂ ಬಂತು ಪೊಲೀಸಲ್ಲಿ. ಇದನ್ನು ನಾನು ಭಾಗಿಯಾಗಬೇಕು ಭಾಳ ತುಂಬ ಆಸೆ ಇತ್ತು. ಅದು ಏನು ಮಾಡೋದು, ಅದು ವಿಷಯವಾಗಿ ಹೀಗೆ ಹೋಗ್ಲಿಕ್ಕೆ ಇದಾಗಿ ಭಾಳ ನಾನು ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ನಾಳೆ ಪ್ರೋಗ್ರಾಮ್ ಭಾಳ ದುಃಖ ಆಗ್ತಾಯಿದೆ. ನಾನು ಭಾಳ ಈ ದುಃಖನ ತಂದು ಭರಿಸಲಿಕ್ಕೆ ಆಗ್ತಾಯಿಲ್ಲ. ಓಕೆ, ಥ್ಯಾಂಕ್ ಯು. ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಎಲ್ರಿಗೂ ಇವತ್ತಿನ ಕಾರ್ಯಕ್ರಮದ ಅಂತಿಮ ಘಟ್ಟ. ಸೊ ದೀಪಾ ಅವರು ಕೂಡ ನಾಳೆ ಹೋಗ್ತಾ ಇದ್ದಾರೆ. ಹಾಡು ಹೇಳಿ ಬನ್ನಿ. ದೀಪಾ ಮಾತಾಡ್ತಾರೆ. ಅವ್ರ ಕರಿಯೋದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ನಾಳೆ ನಾನೇ ಇರಲ್ಲ, ಅದೇ ದೊಡ್ಡ ಒಂದು ಮಿಸ್ಸಿಂಗು. ಮಿಸ್ ಯು ಆಲ್. ಸ್ವೀಟ್ ಆ್ಯಂಡ್ ಶಾರ್ಟ್. ಮಾತಲ್ಲ, ಭಾಳ ಕಠಿಣವಾಗಿರುತ್ತೆ ಟ್ರೈನಿಂಗ್ ಪೀರಿಯಡು. ಅಂಥದ್ರಲ್ಲಿ ನಮ್ಮ ಪಾಂಡಪ್ಪ ಅವರು ಯಶಸ್ವಿಯಾಗಿ ಮಾಡ್ಕೊಂಡು ಬಂದರೆ ಅದಕ್ಕೆ ಸ್ಫೂರ್ತಿ ಅವರೊಬ್ಬರೇ ಆಗೋದಿಲ್ಲ. 20 ವರ್ಷ ಒಬ್ಬರೇ ಇದ್ದು ಆಮೇಲೆ ಅವ್ರನ್ನ ಕಳಿಸ್ಕೊಟ್ರೆ ಅಂದರೆ ಸಣ್ಣ ಮಾತಲ್ಲ. ಮತ್ತೆ ಅವತ್ತು ತಿರುಗಿ ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ. ಆ ತಾಯಿ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸ್ತೀವಿ ಕಡಿಮೆ. ಅವ್ರ ಶ್ರೀಮಂತರಿಗೆ ನಾವು ಈ ಮುಖಾಂತರ ಎಲ್ಲರ ಮುಖಾಂತರ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸಹ ಅವರ ಶ್ರೀಮತಿಗೂ ತಂದೆಯರು ಅವ್ರ ತಮ್ಮ दादा ಒಗ್ಗರಣೆ ಬರ್ತೀಯ ಆದಷ್ಟು ಬೇಗ ಬಿಟ್ಕೊಡಲು ಆಗ್ತಾ ಇಲ್ಲ. ಆದರೂ ಖುಷಿಯಿಂದ ನಮ್ಮ ಬಿಟ್ಟು ಹೋಗ್ತಾರೆ ದುಃಖದಿಂದ ಎರಡರಿಂದಲೂ ನಾವು ಅವರಿಗೆ ಬೀಳ್ಕೊಡ್ತೀವಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು. ಇವರು ನಮ್ಮನೆಯವರ ಶಿವಬಸಪ್ಪ ದಸಡವ್ರು ಅಂತೇಳಿ, ಉಳ್ವಿ ಹೈಸ್ಕೂಲ್ ಹೆಡ್ ಮಾಸ್ಟರ್, ಸೀನಿಯರ್ ಕ್ಲಾಸ್. ಎಲ್ಲರಿಗೂ ಶರಣಾರ್ಥಿಗಳು. ಈ ಶುಭ ಸಂಜೆ ಮತ್ತೊಮ್ಮೆ ಅವರಿವರ ಎನ್ನದೇ ಎಲ್ಲರಿಗೂ ಶುಭಾಶಯಗಳು. ನಾನು ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಉಡುಪಿ ಕಾರವಾರ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆ ಶಿರ್ಸಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದರ
ನನ್ನ ಕೆಲಸದ ಒತ್ತಡ ಇದ್ದ ಸಮಯದಲ್ಲೂ ನನ್ನ ಧರ್ಮಭಕ್ತಿ ಒತ್ತಾಯ ಹಾಗೆ ನನ್ನ ಮಕ್ಕಳು ಅದರ ಜೊತೆ ಅವರು ನೀವೆಲ್ಲ ಫ್ರೆಂಡ್ಸ್ ನನಗೆ ಕಾಲ್ ಮಾಡಿದಾಗ ಏನಪ್ಪ ನನ್ನ ಕೆಲಸದ ಒತ್ತಡ ಹೀಗಿದೆ ಬೇಡ ಅಂದ್ಕೊಂಡೇ ಇದೆ. ಲಾಸ್ಟ್ ಕಡೆಗೆ ನಮ್ಮ ಸಿಂಧೇಶ್ವರು ಅವ್ರ ಕರ್ತವ್ಯಗಳು ಭಾಗ್ಯ ನನಗೆ ಬಂದ್ಬಿಟ್ಟು 10வது ಭಾಗ್ಯದಲ್ಲಿ ನಾನು ಇವತ್ತು ಮಿಸ್ ಮಾಡ್ಕೋತಿದ್ದೆ. ಈಗ ಬರದೇ ಇದ್ದಿದ್ದು ನಾನು ಎಷ್ಟು ಸೀರಿಯಸ್ ಆಗಿ ಮಾಡಿರಲ್ಲ, ಸ್ವಲ್ಪ ಫ್ರೀ ಸ್ಟೈಲ್ ಮೇಡಮ್ ಮುಂದೆ ನೋಡಿ ಮೇಡಮ್. ಫ್ರೀ ಸ್ಟೈಲ್ ಸೌಮ್ಯ ರಾಣಿ ಫ್ರೀ ಸ್ಟೈಲ್. ವೇಟ್ ಬನ್ನಿ ನಿಮ್ಮ ಬಳಗ ಬನ್ನಿ. ರೈಟ್ ಬರ್ರಿ. ಹಲೋ, ಸುರೇಶ್ ಹೇಳ್ದಂಗೆ ನಾವು ಕೇಳ್ತೀವಿ, ನಾವು ಹೇಳ್ದಂಗೆ ನೀವು ಕೇಳಬೇಕು. ಮೇಡಮ್ ಯಾರು ಬರಬೇಡ್ರಿ. ಯಾರು ಇದೆ ಅದಕ್ಕೆ ಒಬ್ಬರದು ಅಲ್ಲ ಕಾಣುವಲ್ಲು. ಓಕೆ ಮೇಡಮ್. ಅಣ್ಣ ಒಂದು ನಿಮಿಷ ವಿಡಿಯೋ ರೆಕಾರ್ಡ್ ಒಂದು ನಿಮಿಷ. ಹಾಂ ಓಕೆ ರೈಟ್ ರೆಡಿ ಅಣ್ಣ ಎಲ್ಲ ಸ್ಮೈಲು ಹುಡ್ಕ ವೇಟ್ ಬಾ ಸ್ಮೈಲ್ ಅಂತ ವೇಟ್ ಕುಂದ್ರ ತೆಗ್ದಾರಲ್ಲ ಶೇರ್ ಮಾಡ್ತಾರ. ಅಣ್ಣ ಹಂಗೆ ಶೇಕ್ ಆದ್ರೆ ವಿಡಿಯೋನಾಗ ನೀವು ಶೇಕ್ ಆಗ್ತೀರಿ ಅಣ್ಣ. ಎಲ್ಲರೂ ಒಗ್ಗರಣೆ ತಿಂದು ಸುಮ್ಮನೆ ಆಗ್ಯಾರ ಎಲ್ಲರು. ಸಾಂಗ್ ಹೋಗಲ್ಲ ದಿಂಗೋಟಿ ಹುಡುಕ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು
ಸನ್ಮಾರ್ಗದಲ್ಲಿಯೇ ನಡೆ, ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಈ ವಾಣಿಯನ್ನು ಸ್ಮರಿಸುತ್ತಾ ವಿದ್ಯಾದಾತೆ ತಾಯಿ ಸರಸ್ವತಿ ದೇವಿಯ ಚರಣ ಕಮಲಗಳಿಗೆ ಅಣಿಮಣಿದು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಗುರುಗಳಿಗೆ ಈಗ ವೇದಿಕೆಗೆ ಕರೆತರುವ ಸಮಯ. ಹೂ ಪ್ರೀತಿಯ ಸಂಕೇತ. ಆದ್ದರಿಂದ ನಮ್ಮ ನೆಚ್ಚಿನ ಗುರುಗಳಿಗೆ ಸಾಂಕೇತಿಕವಾಗಿ ಗುಲಾಬಿ ಹೂ ಕೊಡುವುದರ ಮೂಲಕ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈಗ ನನ್ನ ಸಹಪಾಠಿ ಸುರೇಶ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ವೆರಿ ನೈಸ್. ಟಿಫನ್ ಆಯ್ತಾ ಎಲ್ರಿಗೂ? ಚೆನ್ನಾಗಿತ್ತು ಅಂತ ಅನ್ಕೊತೀವಿ. ನನಗೆ ಒಂದು ಡಿವಿಜಿ ಅವರ ಮಂಗತಿ ಮನೆ ಕಗ್ಗ ನೆನಪಾಗ್ತದೆ. ಈಗ ಏನಂದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಗೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸೊ ನಾವು ಎಲ್ಲರೊಳಗೊಂದಾಗಿ ಈ ಕಾರ್ಯಕ್ರಮವನ್ನು ಆಚರಿಸೋಣ. ಇದು ಸ್ನೇಹ ಹಾಗೂ ಗುರು ಶಿಷ್ಯರ ಸಂಬಂಧದ ಕಾರ್ಯಕ್ರಮವಾಗಿರುವುದರಿಂದ ಇದರಲ್ಲಿ ಯಾವ ಮೇಲು ಕೀಳು ಹೆಚ್ಚು ಕಡಿಮೆ ಅನ್ನದೇ ಎಲ್ಲರೊಳಗೊಂದಾಗಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಗುರುಗಳನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ನಾನು ಒಬ್ಬೊಬ್ಬ ಟೀಚರ್ಸ್ ಹೆಸರನ್ನ ಹೇಳ್ತೀನಿ. ನಮ್ಮ ಸ್ನೇಹಿತರು ಅವರಿಗೆ ಗುಲಾಬಿ ಹೂ ಕೊಡುವ ಮುಖಾಂತರ ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ಪ್ರಪ್ರಥಮವಾಗಿ ಶ್ರೀಯುತ ಜಿ.ಡಿ. ಸಿದ್ದೇಸರ್ ಅವರನ್ನು ಲಕ್ಷ್ಮೀಕಾಂತ್ ಅವರು ವೇದಿಕೆ ಮೇಲೆ ಕರೆತರಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ಅಕ್ಕ ಮಹಾದೇವಿ ಅವರಿಗೆ ಗುಲಾಬಿ ಹೂ ಕೊಡುವ ಮುಖಾಂತರ ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ವಿ ಕೆ ಹಿರಮಠ್ ಸರ್ ಅವರು ಚಪ್ಪಾಳೆ ಮುಖಾಂತರ ಶಿಕ್ಷಕರ ಸ್ವಾಗತವನ್ನ. ಶ್ರೀಯುತ ಮಹಾಂತೇಶ್ ದೊಡ್ಮನಿ ಅವರನ್ನ ಮಲ್ಲಿಕಾರ್ಜುನ್ ವಿಭೂತಿ ಅವರು ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಶ್ರೀಯುತ ಅವರ ಶೋಭಾ ತಂಡೇಜಿ ಅವರ ವೇದಿಕೆ ಮೇಲೆ ಕರೆತರಬೇಕು. ಶ್ರೀಯುತ ಶರಣಪ್ಪ ಜುಟ್ಲರ್, ನಂದಕಿಶೋರ್ ನಾಗೇಶ್, ಭುವನೇಶ್ವರಿ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಶಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜವದನ ಬೇಡುವೆ ಗೌರಿಯ ಪೋರೆಗನೆ, ತ್ರಿಜಗವಂದಿತನೆ ಸುಜನರ ಪೋರೆಗನೆ. ಗಜವದನ ಬೇಡುವೆ ಗೌರಿ ತನಯ, ಪಾಶಂಕುಶಧರ ಪರಮ ಪವಿತ್ರ, ಪಾಶಂಕುಶಧರ ಪರಮ ಪವಿತ್ರ, ಮೂಷಕವಾಹನ ನಿಜಮನ ಪೂರ್ಣ, ಮೂಷಕವಾಹನ ಮುನಿಜನ ಪ್ರೇಮ. ಗಜವದನ ಬೇಡುವೆ ಗೌರಿ ತನಯ, ಮೋದದಿ ಪಾದವ ತೋರು, ಮೋದಿನಿಯ ಪಾದವ ತೋರು, ಸಾಧುವಂದಿತನೆ ಆದರದಿಂದಲೇ, ಸಾಧುವಂದಿತನೆ ಆದರದಿಂದಲೇ. ಗಜವದನ ಬೇಡುವೆ ಗೌರಿ ತನಯ, ಸರಸವನಾಗ ಶ್ರೀ ಪುರಂದರ ವಿಠಲನ, ಸರಸವನಾಗ ಶ್ರೀ ಪುರಂದರ ವಿಠಲನ, ನಿರುತಲಿರುವಂತೆ ನೀ ದಯ ಮಾಡೋ, ನಿರುತಲಿರುವಂತೆ ನೀ ದಯ ಮಾಡೋ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೆ ಸೃಜನರ ಪೋರೆಗನೆ, ತ್ರಿಜಗವಂದಿತನೆ
ಗಜವದನ ಬೇಡುವೆ ಗೌರೀತಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರೀತಯ. ಪ್ರಾರ್ಥನೆಯನ್ನು ಮಾಡಿದಂಥ ಸಹೋದರಿ ಭುವನೇಶ್ವರ್ ಅವರಿಗೆ ಧನ್ಯವಾದಗಳು. ಈಗ ಅವರೇ ಸಜ್ಜನ ಅವರು ಒಂದು ನೃತ್ಯ, ಅವರಿಂದ ಒಂದು ನೃತ್ಯ.
ಸಹಪಾಠಿಗಳೆಲ್ಲ ಮುಂದಿನ ಸಾಲುಗಳಲ್ಲಿ ಸೀಟುಗಳಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಸೀಟು ಖಾಲಿಗೆ ಎಲ್ಲರೂ ಅಲ್ಲಿ ಕೂತ್ಕೊಂಡ್ರೆ ಕಾರ್ಯಕ್ರಮಕ್ಕೆ ಒಂದು ಕಡೆ ಬರ್ತದೆ. ವೇದಿಕೆ ಹಿಂದೆ ನಿಂತ ಎಲ್ಲ ಸಹಪಾಠಿಗಳು ಮುಂದುಗಡೆ ಕೂತ್ಕೊಳ್ಬೇಕು. ಈಗ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶೇರಾ ವೈರಾ ಮಿಸ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸುತ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಇನ್ನೋರ್ವ ವಿ.ಕೆ. ಹಿರೇಮಠ ಸರ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸುತ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ದಯಮಾಡಿ ಚಪ್ಪಾಳೆ ತಟ್ಟುವುದರ ಮೂಲಕ ಗುರುಗಳನ್ನು ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಅಕ್ಕನಾಗಮ್ಮ ಗುರುಗಳು ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ವಾಸುದೇವ ಮೂರ್ತಿ ಸರ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಜಿದಾ ಫಾತಿಮಾ ಟೀಚರ್ ಅವರಿಗೂ ಕೂಡ ಗುರುವಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ ನಮ್ಮ ನೆಚ್ಚಿನ ಗುರುಗಳಾದಂಥ ಮಹಾನ್ ಅದೇ ರೀತಿಯಾಗಿ ಚಂದ್ರಿಕಾ ಜೋಸೆಫ್ ಗುರುಗಳು ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಮುಖ್ಯ ಗುರುಗಳು ವೈ.ಪಿ. ಹಾಲಬಾವಿ ಸರ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ತಸ್ನಿಮಾ ಕೌಸರ್ ಮೇಡಮ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರು ಜವಾಹರ್ ಸರ್ ಅವರು ಕೂಡ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೊಟ್ಟ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರು ಮಲ್ಲಾರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವರು ಬಸವರಾಜ್ ಅನ್ನೋರ ಶಿಕ್ಷಕರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದೀಗ ತಾನೇ ವೇದಿಕೆಯನ್ನು ಅಲಂಕರಿಸಿದ ಸುಂದರಮ್ಮ ಶಿಕ್ಷಕರು ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಗಟ್ಟಾಂಬೆ ಸರ್ ಅವರು ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ಅವರಿಗೂ ಕೂಡ ಘನ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಇನ್ನೋರ್ವ ಗುರುಗಳು ಮಲ್ಲೇಶಪ್ಪ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಗುರುಗಳು ಶಂಸುನ್ನಿಸರ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಗುರುವಂದನ ಹಾಗೂ ಕ್ಷಮಿಸಬೇಕು ಇನ್ನೋರ್ವ ಗುರುಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. अमृतमय ओम शांति 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 ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ ಎಲ್ಲ ಗುರುಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಬ್ರಾಡ್ಲಿ ಮುಂತಾದ ಮಹನೀಯರ ತತ್ವಜ್ಞಾನವನ್ನು ಆಳವಾಗಿ ಅಧ್ಯಯನ ಕೈಗೊಂಡು ಸತತ ಅಧ್ಯಯನದ ಪರಿಶ್ರಮದಿಂದ ಹಂತ ಹಂತವಾಗಿ ಮೇಲೆ ಬಂದವರು ದೇಶಗಳಲ್ಲಿ ತಮ್ಮ ಆಳ ಮತ್ತು ಹರಿತವಾದ ವಿಚಾರಗಳನ್ನು ಹೊಂದಿದ ಲೇಖನಗಳನ್ನು ಬರೆಯುತ್ತಾ ಸಾಗಿದ ಡಾಕ್ಟರ್ ರಾಧಾಕೃಷ್ಣನ್. ಹರಿಮುನಿದರೆ ಗುರು ಪೊರೆಯುವನೈ, ಹರಿಮುನಿದರೆ ಗುರು ಪೊರೆಯುವನೈ, ಗುರು ಮುನಿದರೆ ಗತಿ ಯಾರು, ಗುರು ಮುನಿದರೆ ಗತಿ ಯಾರು ಕಬೀರ ಅಂತ ಕಬೀರರು ಹೇಳ್ತಾರೆ. ಮುಂದಿನ ಕಾರ್ಯಕ್ರಮ ನಮ್ಮ ಸಹೋದರಿಯಾದ ಶಬನಂ ಅವರು ನೆರವೇರಿಸಬೇಕು. ಜೀವನದಲ್ಲಿ ಶ್ರೇಷ್ಠವಾದ ಶಿಸ್ತು ಮತ್ತು ಸಂಸ್ಕಾರಯುತ ಬದುಕನ್ನು ನಡೆಸಿ ಪ್ರೀತಿ ವಾತ್ಸಲ್ಯದ ಪ್ರತಿರೂಪವಾಗಿ ಎಲ್ಲರಿಗೂ ಪ್ರೀತಿಯ ಚಿಲುಮೆಯಾಗಿ ಸದಾಕಾಲ ಎಲ್ಲರ ಒಳಿತನ್ನು ಬಯಸಿದ ನಿಮ್ಮ ಅಗಲುವಿಕೆ ನಮಗೆ ಅತೀವ ದುಃಖವನ್ನು ಪಡೆದಿದೆ. ಇವರುಗಳಲ್ಲಿ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ, ಶ್ರೀ ಬಿ.ಎಲ್. ಮಲ್ಲಿಕಾರ್ಜುನ ಸರ್, ಶ್ರೀ ಭೀಮಾಚಾರಿ,
ಶ್ರೀಮತಿ ಶಿವಲಿಂಗಮ್ಮ, ಶ್ರೀಮತಿ ಈರಮ್ಮ ಮೇಡಮ್, ಶ್ರೀಮತಿ ಜೈಗುನ್ನೀಸಾ ಮೇಡಮ್, ಶ್ರೀ ಸಿದ್ದಪ್ಪ ಸರ್, ಶ್ರೀಮತಿ ಶಕುಂತಲಾ ಮೇಡಮ್, ಶ್ರೀಮತಿ ಬಣ್ಣಿಗಿರಿ ಮೇಡಮ್, ಶ್ರೀ ರುದ್ರಪ್ಪ ಬೆಲ್ಲರ್ ಸರ್, ಶ್ರೀ ನರಸಪ್ಪ ಗದ್ವಾಲ್ಕರ್ ಸರ್, ಶ್ರೀಮತಿ ಕೌಸರ್ ಬೇಗಂ, ಶ್ರೀ ವಸಂತಾಚಾರಿ ಸರ್, ಶ್ರೀ ಪ್ರೇಮಾನಂದ್ ಸರ್, ಶ್ರೀ ಚಿದಾನಂದ್ ಸರ್, ಶ್ರೀ ಶೇಖರ್ ಸರ್, ಶ್ರೀಮತಿ ರುಕ್ಜಾನ್ ಮೇಡಮ್, ಶ್ರೀಮತಿ ರೋಸ್ಮೆರಿ ಮೇಡಮ್ ಹಾಗೂ ನಮ್ಮ ಸಹಪಾಠಿಗಳಾದ ಶಶಿಧರ್ ಗಡ್ಡಿ, ಬಂಡಿವಾಡರ್, ಇಬ್ರಾಹಿಂ, ಸುದರ್ಶನ್, ಚಂದ್ರಶೇಖರ್ ಮಡಿವಾಡ್, ಸಂಗಪ್ಪ, ಬೀರಯ್ಯ, ರಾಘವೇಂದ್ರ, ನಾಗಪ್ಪ, ಸಿದ್ದಮ್ಮ ಗುಡುಬೆಂಡೂರು, ಅನಿತಾ ಯಡ್ಲಾಪುರ್, ನಾಗಪ್ಪ, ಜಮಾಲ್, ಗಟ್ಟು ಮುರಳಿ, ಸುರೇಶ್ ಕುರ್ಚಿ, ಅವ್ರ ಬಗ್ಗೆ ಹೇಳಬೇಕಂತ ಇಚ್ಛಿಸ್ತೇನೆ. ಪ್ರೊಫೆಸರ್ ಬಿ ಡಿ ಸರ್ ಅವರು BA BPA ವ್ಯಾಸಂಗ ಮಾಡಿ 1986ರಲ್ಲಿ KBC ಸೀನಿಯರ್ ಅಸಿಸ್ಟೆಂಟ್ PE ಟೀಚರ್ ಆಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. 2000 ಇಸ್ವಿಯಲ್ಲಿ ಜೂನಿಯರ್ ಸ್ಪೋರ್ಟ್ಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿ ಅವರು ತಮ್ಮ ಈ ಸರ್ವಿಸ್ನಲ್ಲಿ 2001ರಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ RTPS ಸ್ಕೂಲಲ್ಲಿ ತರಲು 2001ರಲ್ಲಿ ಪ್ರಶಸ್ತಿಗೆ ಬಹಳ ಹೆಸರು ತಂದುಕೊಟ್ಟಾಗಿ ಇವರು ಹೇಳಿಕೊಟ್ಟ ಪಾಠಗಳನ್ನು ನಾವು ಅನ್ವಯಿಸಿಕೊಂಡು ಮುಂದೆ ನಮ್ಮ ಜೀವನವನ್ನು ಸಾಗಿದ್ದೇವೆ. ಥ್ಯಾಂಕ್ ಯು. ಈಗ ನಾನು ಗುರುಮಾತೆ ಆದ ಅವ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡು ನನ್ನ ಒಂದು ಸುಧಾರಣೆ ಅಂತ ಹೇಳ್ತೀನಿ. ಪ್ರೌಢಶಾಲೆಯ ಒಂದು ಶಿಕ್ಷಕಿಯಾದಂಥ ಅಕ್ಕಮಾದೇವಿ ಬಗ್ಗೆ ನಾನು ಹೇಳ್ತಾ ಇರೋದು. RTPS ನಲ್ಲಿ ಇವರು 1987ರಿಂದ 2002ರವರೆಗೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ ಅವರು ಮಸ್ತಿಕಟ್ಟೆಯಲ್ಲಿ 2009ರಿಂದ 2014ರಿಂದವರೆಗೂ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ತದನಂತರ ಅಂಬಿಕಾನಗರದಲ್ಲಿ 2014ರಿಂದ 2016ರವರೆಗೂ ಇವರು ಕೆಲಸವನ್ನು ನಿರ್ವಹಿಸಿರ್ತಾರೆ. ಕನ್ನಡದಲ್ಲಿ 2017ರಲ್ಲಿ ಇವರು ರಿಟೈರ್ಡ್ ಆಗಿ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಸಂದಂಥ ಒಂದು ಪ್ರಶಸ್ತಿಗಳನ್ನು ಕ್ರೀಡೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಂದಿದ್ದಾವೆ. ಇವರಿಗೆ ಕಲಿಸ್ತಕ್ಕಂಥ ವಿಷಯಗಳು ಅಂತ ಹೇಳಿದ್ರೆ ನಮಗೆ ಕನ್ನಡ ಮತ್ತು ಜಾಗ್ರಫಿಯನ್ನು ಹೇಳ್ತಾ ಇದ್ರು. ಅವರ ಒಂದು ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಒಂದು ನಿವೃತ್ತಿ ದಿನವನ್ನು ನಡೆಸ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ರು. ಇಂಗ್ಲೀಷ್ ಅವರು ನಮಗೆಲ್ಲ ಕಲಿಸ್ಕೊಟ್ಟಿದ್ರು. ಇವರು ಆಲ್ಮೋಸ್ಟ್ 21 ಇಯರ್ಸ್ PTC ಹೈಸ್ಕೂಲಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹಾಗೂ ಇವರಿಗೆ ಬೆಸ್ಟ್ ಹೈಸ್ಕೂಲ್ ಟೀಚರ್ ಅಂತಂದು ಅವಾರ್ಡನ್ನು ಸಿಕ್ಕಿದೆ. 2020 ಸೆಪ್ಟೆಂಬರ್ನಲ್ಲಿ ಇವರು ರಿಟೈರ್ ಆಗಿ ಟೋಟಲ್ 32 ವರ್ಷಗಳ ಸರ್ವಿಸನ್ನು ಮುಗಿಸಿದ್ದಾರೆ. ಈಗ ಪ್ರಸ್ತುತ ಅವರು ಬಿಜಾಪುರದಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಕೆಲಸವನ್ನು ನಿರ್ವಹಿಸಿರ್ತಾರೆ. ರಿಟೈರ್ಮೆಂಟ್ ಅವರ ಶಕ್ತಿನಗರದಲ್ಲಿ ಇವರು ರಿಟೈರ್ಮೆಂಟ್ ಆಗಿದ್ದಾರೆ. ಇವರು ಕಲಿಸ್ತಕ್ಕಂಥ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಇಂಗ್ಲೀಷು ಆ್ಯಂಡ್ ಸೋಷಿಯಲ್ ಸ್ಟಡೀಸ್. ಇವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಅಂದರೆ ಹೆಡ್ ಮಾಸ್ಟರ್ಸ್ ಆಗಿ ಶಕ್ತಿನಗರದಲ್ಲಿ ಕೆಲಸವನ್ನು ನಿರ್ವಹಿಸಿ ಅಂಬಿಕಾನಗರದಲ್ಲಿ ಕೂಡ ಹೆಚ್ಚಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಇಲ್ಲಿ ನೋಡಿ, ಡಿಸೆಂಬರ್ 1984ರಿಂದ ಹೈಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆಗಿದ್ದಾರೆ. 20 ವರ್ಷ RTPS ಸ್ಕೂಲಲ್ಲಿ ದಕ್ಷಿಣದಲ್ಲಿ 13 ವರ್ಷ ಜೋಗ್ಪಾಲ್ ಹೈಸ್ಕೂಲಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ. ಚಪ್ಪಾಳೆ ಬಂದೆ. ಊಟಕ್ಕೆ ಹೊರನಾಡು ಚಂದ, ತೋಟಕ್ಕೆ ಶೃಂಗೇರಿ ಚಂದ. ಎಲ್ಲರೂ ಒಪ್ಕೋತಾರೆ. ಬಟ್ ಇವತ್ತು ನಾನು ಇಂಗ್ಲೀಷ್ ಟೀಚರ್ ಆಗಿ ನಿಂತ್ಕೊಂಡಿದ್ದೀನಿ ಅಂದರೆ ಅವೇ ಕಾರಣ.
ಪೀರಿಯಡ್. ಈಗ ಪ್ರೆಸೆಂಟು ಬ್ಯಾಂಗ್ಳೂರಿನಲ್ಲಿ ರಿಸೆಪ್ಷನಿಸ್ಟ್ ಸಾರಿ ರಿಟೈರ್ಡ್ ಸಬ್ಜೆಕ್ಟ್ಸು ಎಲ್ಲ ಪ್ರೈಮರಿ ಅಂದರೆ ಗೊತ್ತಿದೆ, ಆಲ್ ಇನ್ ಒನ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಪಾಠ ಮಾಡಿದ್ದಾರೆ. ಈಗ 2019ರಿಂದ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಿಡೋಣ, ಕೈ ಬಿಡು, ಕೈ ಬಿಡು. ಪಡವಲ್ಲಿ ಶಿವನಂತೆ ಜ್ಞಾನದಾರಿ ತೋರುವೆ ನೀನು, ಅನಂತ ಪ್ರೀತಿಯಿಂದ ಜಗತ್ತನ್ನು ಬೆಳಗುವೆ ನೀನು, ಅನಂತ ಪ್ರೀತಿಯಿಂದ ಬೆಳಕುವ ದೀಪವಾದೆ ನೀನು, ಗುರುವೇ ಅನಂತ ಗುರುವೇ ನೀನಿನ ಇವಾಗ